ಚುನಾವಣೆಯಲ್ಲಿ ನಮಗೆ ಜಯ ಸಿಕ್ಕಿದೆ. ಅದೇ ರೀತಿ ಇವತ್ತು ಬೆಂಗಳೂರು ಪ್ರತಿಷ್ಠಿತ ಬೆಂಗಳೂರು ವಕೀಲರ ಸಂಘದಲ್ಲೂ ಸಹ ನಾವು ಸಾಕಷ್ಟು ಸ್ಥಾನಗಳನ್ನ ಗೆದ್ದಿದ್ದೇವೆ. ಹಾಗಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹ ನಾನು ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪಕ್ಷದ ನಮ್ಮ ಪರವಾಗಿ ಕಾನೂನು ಘಟಕದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ನಮ್ಮ ಏನು ಕಾನೂನು ಘಟಕದ ಇಲ್ಲಿವರೆಗಿನ ಕಾರ್ಯಕ್ರಮಗಳು, ಮುಂದೆ ಬರುವಂತಹ ಯೋಜನೆಗಳು ಮತ್ತೆ ಇವತ್ತು ಅಧಿಕಾರ ಹಸ್ತಾಂತರ ಮಾಡುವಂತಹ ಸನ್ಮಾನ್ಯ ಪೊನ್ನಣ್ಣವರು ನಮ್ಮನ್ನು ಸನ್ಮಾನ್ಯ ಪ್ರವೀಣ್ ಗೌಡರು ಮೂಲತಃ ತುಬೇಕೆರೆನವರು ತುಮಕೂರು ಜಿಲ್ಲೆ ತುಬೇಕೆರೆನವರು ಮತ್ತೆ ನಮ್ಮ ಕಾನೂನು ಘಟಕದ ಉಪಾಧ್ಯಕ್ಷ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಗಿರೀಶ್ ಕುಮಾರ್ ಅವರು ದೊಡ್ಡಬಳ್ಳಾಪುರದವರು ಕಾನೂನು ಘಟಕದ ಪದಾಧಿಕಾರಿಗಳಿದ್ದಾರೆ. ಸರ್ ಸ್ವಲ್ಪ ಮೈಕ್ ಕೆಳಗಡೆ ಗಿರೀಶ್ ಅವರಿಗೆ ಧನ್ಯವಾದಗಳು. ಅಂದಲಿ ಮೇಡಮ್ ಅವರಿಗೆ ಚುನಾವಣೆ 25,000ಕ್ಕಿಂತ ಹೆಚ್ಚು ಸದಸ್ಯರಿರುವಂತ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ವಕೀಲರ ಸಂಘಟನೆ ಅಂತ ಹೇಳಿದ್ರೆ ಅದು ವಕೀಲರ ಸಂಘ ಬೆಂಗಳೂರು. ಅದಕ್ಕೆ ಇವತ್ತು ಬಹಳ ಮುಖ್ಯವಾದ 2 ಪದಾಧಿಕಾರಿಗಳ ಸ್ಥಾನವನ್ನ ನಮ್ಮ ಪಕ್ಷದವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಅತಿ ಹೆಚ್ಚು ಸಂತೋಷ ಮತ್ತು ಹೆಮ್ಮೆ ತರುವಂತ ವಿಚಾರ. ಇದರ ಅರ್ಥ ನಾವು ಇವತ್ತು ಸರ್ಕಾರ ರಚನೆ ಆಗಿದ್ದರಿಂದ ವಕೀಲರ ರಕ್ಷಣೆ ಕಾಯ್ದೆಯನ್ನ ಜಾರಿಗೆ ತಂದಿದ್ದೀವಿ. ಬಹಳ ದೊಡ್ಡ ಹೋರಾಟ ನಡೆದ ನಂತರ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಅವರು ಅದನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಬಿಟ್ಟಿದ್ರು. ಆದರೆ ನಾವು ಕೊಟ್ಟಂತ ಆಶ್ವಾಸನೆ ಯಾವತ್ತು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರು ಕೊಟ್ಟಂತ ಆಶ್ವಾಸನೆಯಂತೆ ನಮ್ಮ ಸರ್ಕಾರ ಬಂದ ನಂತರ ನಾವು ಮಂಡನೆಯನ್ನು ಮಾಡಿದ್ವಿ. ವಿಧಾನಸಭೆಯಲ್ಲಿ ಅದರಲ್ಲಿ ನಾನು ವಕೀಲನಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ತು ಮತ್ತು ಎರಡೂ ಸದನದಲ್ಲಿ ಹಾಗಾಗಿ ಇವತ್ತು ಒಂದು ಕಾನೂನಾಗಿ ಪರಿವರ್ತನೆ ಆಗಿದೆ. ಅದರ ಕೀರ್ತಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕು ಅಂತ ಹೇಳುವಂತ ಮಾತನ್ನು ಹೇಳ್ತೇನೆ. ಮತ್ತೆ ನಮ್ಮ PWD ಇಲಾಖೆ ಜಾತಿ ಮತ್ತು ಅವತ್ತು ಧನಂಜಯ ಅವರೇ ಕಾನೂನು ಘಟಕದ ಅಧ್ಯಕ್ಷರು, ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ನಿರ್ಧಾರವನ್ನು ತಂದಿದ್ದು ಕೇಂದ್ರದ ವರಿಷ್ಠರಾದಂಥ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲರೂ ಕೂಡ ಸೇರಿ 2021ರಲ್ಲಿ ನನ್ನನ್ನು ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾನೂನು ಘಟಕ, ಮಾನವ ಹಕ್ಕು ಮತ್ತು ಮಾಹಿತಿ ಹಕ್ಕು ಘಟಕದ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡಿದ್ರು. ನನಗೆ ಅಧಿಕಾರ ಹಸ್ತಾಂತರವನ್ನು ಮಾಡಿ ಇದಂಥವರು ಧನಂಜಯ ಅವತ್ತು ಅವರು ಅಧ್ಯಕ್ಷರಾಗಿದ್ದರು. ನಂತರ ನಾನು ಅಧ್ಯಕ್ಷನಾಗಿ ನಾವು ವಿರೋಧ ಪಕ್ಷದಲ್ಲಿದ್ವಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಲವಾರು ಹಗರಣಗಳು, ಹಲವಾರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಅದೆಲ್ಲದರ ಹೋರಾಟವನ್ನು ಪಕ್ಷ ಬಹಳ ಸಮರ್ಥವಾಗಿ PCC ಅಧ್ಯಕ್ಷರ ಮತ್ತು ಅಂದಿನ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಡೆಸಿದರು. ಈ ಎಲ್ಲ ಹೋರಾಟಕ್ಕೂ ಕೂಡ ಅವರು ತಮ್ಮ ಅಧಿಕಾರವನ್ನು ದುರ್ಬಳಸಿ ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ, ಕಾನೂನು ಘಟಕದ ವಕೀಲರ ಮೇಲೆ ಹಲವಾರು ಪ್ರಕರಣಗಳನ್ನು ದಾಖಲೆ ಮಾಡಿದೆ. ಈ ಎಲ್ಲ ಪ್ರಕರಣವನ್ನು ನಾವು ಕಾನೂನಿನ ಹೋರಾಟದ ಮೂಲಕ ಬಹುತೇಕ ಎಲ್ಲದರಲ್ಲೂ ಕೂಡ ಗೆಲುವನ್ನು ಬಂದಿದ್ದೇವೆ. ಅದು PCM ಇರ್ಬೋದು, ನಾವು ಮೇಕೆದಾಟಿನಲ್ಲಿ ನಡೆದಂಥ ಪಾದಯಾತ್ರದ ಸಂದರ್ಭ ಇರ್ಬೋದು, ಮತ್ತು ಚಿತ್ತೂರಿನಲ್ಲಿ ಅಂದಿನ ಶಿಕ್ಷಣ ಸಚಿವರ ವಿರುದ್ಧ ನಡೆದಂಥ ಪ್ರತಿಭಟನೆ ಇರ್ಬೋದು, ಹಾಗೆ ಹಲವಾರು ಪ್ರತಿಭಟನೆಗಳಲ್ಲಿ ನಮ್ಮ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡುವಂಥದ್ದು. ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು, ನಾಯಕರ ಪರವಾಗಿ ಕಾನೂನು ಘಟಕದ ಅನೇಕ ವಕೀಲರು ಪರ ನಿಂತು ಇವತ್ತು ಸನ್ಮಾನ್ಯ MT ನಾರಾಯಣ ಅವರಿಗೆ ದಿವಾಕರ್ ಅವರು ಗೌರವ ಸಮರ್ಪಣೆ ಮಾಡಿದ ಪರವಾಗಿ ಧನ್ಯವಾದಗಳು. RB ವೆಂಕಟೇಶ್ ಅವರಿಗೆ ನಮ್ಮ ಕಾನೂನು ಘಟಕದ ಪರವಾಗಿ ಧನಂಜಯ ಅವರು ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರ್ತಕ್ಕಂಥ ಹಿತೈಷಿಗಳು ಅವ್ರಿಗೂ ಸಹ ತಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಸನ್ಮಾನ್ಯ ದಿವಾಕರ್ ಅವರು ಕಾನೂನು ಘಟಕದ ರಾಜ್ಯ ಘಟಕದ ಉಪಾಧ್ಯಕ್ಷರಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಸನ್ಮಾನ್ಯ ಬಾಬುರವರು
ಶ್ರೀನಿವಾಸ್ ಬಾಬುರವರು ರಾಜ್ಯ ಬಾರ್ ಕೌನ್ಸಿಲ್ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು, ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಸನ್ಮಾನ್ಯ ಚಂದ್ರಮೌಳಿರವರು ನಮ್ಮ ಕಾಂಗ್ರೆಸ್ ಘಟಕದ ಮುಖಂಡರು ಮತ್ತು ಎಕ್ಸ್ ಎಸ್ ಪಿ ಪಿ ರವರು. ಸಾಂಕೇತಿಕವಾಗಿ ಇವತ್ತು ಅಧಿಕಾರ ಹಸ್ತಾಂತರವನ್ನು ಪೊನ್ನಣ್ಣವರು ಮಾಡಿಕೊಟ್ಟಿದ್ದಾರೆ. ಮುಂದಿನ ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಹ ನಾವು ಆಯೋಜನೆ ಮಾಡೋದಿದ್ದೇವೆ. ಧನಂಜಯ ಅವರಿಗೆ ಧನ್ಯವಾದಗಳು. ಮತ್ತೆ ಬೆಂಗಳೂರು ವಕೀಲರ ಸಂಘದ ಬಹುತೇಕ ಕಾನೂನು ಘಟಕದ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮಿತ್ರರೊಂದಿಗೆ ಕರೆದಿರುವ ಇಂದಿನ ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರೇ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಇವತ್ತು ಕಾನೂನು ಘಟಕಕ್ಕೆ ಹೊಸ ಒಂದು ಸ್ಫೂರ್ತಿ, ಹೊಸ ಒಂದು ಶಕ್ತಿ ಮತ್ತೆ ಚಾಲನೆಗೆ ಬಂದಿದೆ. ಈ ಹಿಂದೆನೂ ಕೂಡ ಧನಂಜಯರವರು ಬಹು ದೀರ್ಘ ಕಾಲಕ್ಕೆ ಈ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅದಾದ ಮೇಲೆ ಸನ್ಮಾನ್ಯ ಪೊನ್ನಣ್ಣನವರು ಹೇಳಿದಂಗೆ 21ರಲ್ಲಿ ಅಧ್ಯಕ್ಷರು ಮತ್ತೆ ಒಂದು ಚುನಾವಣೆ ಬರ್ತಾ ಇರೋದ್ರಿಂದ ಒಂದು ಹೊಸ ಚಾಲನೆಯನ್ನು ಕೊಡಬೇಕು ಅಂತೇಳಿ ಪೊನ್ನಣ್ಣನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಕೂಡ ಕಳೆದ 3 ವರ್ಷದಿಂದ ನಿರಂತರವಾಗಿ ಘಟಕವನ್ನು ಭಾಳ ಕ್ರಿಯಾಶೀಲವಾಗಿ ನಡೆಸ್ಕೊಂಡು ಬಂದಿದ್ದರು. ಅವರು ತಮಗೆಲ್ಲ ಗೊತ್ತಿರೋಂಗೆ ಭಾಳ ಖ್ಯಾತ ವಕೀಲರು. ಹಿಂದೆನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದರು. ಅವ್ರಿಗೆ ಪಕ್ಷ ಈ ಬಾರಿ ಚುನಾವಣೆಗೂ ಕೂಡ ಅವಕಾಶ ಮಾಡಿಕೊಟ್ಟು ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟಿದ್ದರು. ಅವರು ಕೂಡ ಅಲ್ಲಿಂದ ಒಳ್ಳೆಯ ಬಹುಮತದಿಂದ ಚುನಾಯಿತರಾಗಿ ಆಯ್ಕೆಯಾಗಿ ಬಂದರು. ತಮಗೆ ಗೊತ್ತಿದೆ, ಕಾನೂನು ಮತ್ತು ಮಾನವ ಹಕ್ಕುಗಳ ಘಟಕಗಳ ತುಂಬ ದೊಡ್ಡದು. ಕೆಲಸ ಮಾಡಲಿಕ್ಕೆ 24 ಗಂಟೆ ಕೂಡ ಸಾಲಲ್ಲ. ಸೊ ಅವರು ಅಧ್ಯಕ್ಷರಾಗಿ ಈಗ 2 ಕೆಲಸಗಳನ್ನು ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಅಲ್ಲಿಗೆ ಅವರು ಟ್ರಾವೆಲ್ ಮಾಡಬೇಕು, ಸಮಸ್ಯೆಗಳು ನೋಡಬೇಕು. ದಿನನಿತ್ಯ ನಾವು ಮಾಧ್ಯಮದಲ್ಲೂ ನೋಡ್ತಾ ಇರ್ತೀವಿ, ಕಾಡಾನೆ ಸಮಸ್ಯೆ, ಮತ್ತೊಂದು ಇನ್ನೊಂದು. ಯಾಕಂದರೆ ಒಂದು ಚುನಾಯಿತ ಪ್ರತಿನಿಧಿ ಅಂತ ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಎಲ್ಲದೂ ಕೂಡ ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ. ಅದರಿಂದ 2 ಕೆಲಸವನ್ನು ಕೂಡ ಮಾಡೋದು ಕಷ್ಟ ಆಗ್ತಾ ಇತ್ತು ಅಂತೇಳಿ ಮತ್ತೆ ಅಧ್ಯಕ್ಷರು, ಹೆಂಗೆ ಧನಂಜಯ ಅವರಿಗೆ ಹೆಂಗೋ ಅನುಭವ ಇದೆ, ಒಮ್ಮತದ ಅಭ್ಯರ್ಥಿ, ಎಲ್ಲರೂ ಕೂಡ ಬಹುತೇಕರು ಇದರ ಅಭಿಪ್ರಾಯನ ಸಂಗ್ರಹಣೆ ಮಾಡಿದಾಗ ಮತ್ತೆ ಧನಂಜಯನವರೇ ಆಗಲಿ ಅಂತೇಳಿ ನಮ್ಮ ಕೇಂದ್ರ ವರಿಷ್ಠ ಮುಖಂಡರು ಕೂಡ ಮನವರಿಕೆ ಮಾಡಿಕೊಂಡಿದ್ದು. ಅದೇ ರೀತಿಯಲ್ಲಿ ಅಧ್ಯಕ್ಷರು ಕೂಡ ಯಾವಾಗಲೂ ಕ್ರಿಯಾಶೀಲರನ್ನೇ ಕಲಿಸ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದ್ದು. ಅದರಿಂದ ಅನುಭವ ಇರೋದು ಕಾರಣ ಮತ್ತೆ ಇವರೇ ಮುಂದೆ ಬರಲಿ ಅಂತೇಳಿ ಆ ಜವಾಬ್ದಾರಿಯನ್ನು ಮತ್ತೆ ಅವರಿಗೆ ವಹಿಸ್ಕೊಟ್ಟಿದ್ದಾರೆ. ಅದರಂತೆ ಇವತ್ತು ಪೊನ್ನಣ್ಣನವರು ಕೂಡ ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಶುಭಾಶಯಗಳನ್ನ ಹೇಳಿದ್ದಾರೆ. ಅವ್ರಿಗೆ ಇರ್ತಕ್ಕಂಥ ಅನುಭವದಲ್ಲಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಯಾಕಂದರೆ ದಿನ ಬೆಳೀತಾ ಇರ್ತಕ್ಕಂಥ ಒಂದು ಸಮೂಹ, ವಕೀಲ ಸಮೂಹ. ಆಮೇಲೆ ಈಗಾಗಲೇ ನಮ್ಮ ಎಲ್ಲ ಬಾರಲ್ಲಿ ಆಗಲಿ, ಅಡ್ವೊಕೇಟ್ಸ್ ಅಸೋಸಿಯೇಷನ್ನಲ್ಲಿ ಹೆಚ್ಚು ಶಕ್ತಿ ಬೆಳೀತಾ ಇದೆ. ದಿನ ನಮ್ಮ ಶಕ್ತಿ ನನಗೆ ಉದಾಹರಣೆ ಮೊನ್ನೆ ನಡೆದಂಥ ಚುನಾವಣೆ, ಬೆಂಗಳೂರು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಚುನಾವಣೆಯಲ್ಲಿ
ಉಪಾಧ್ಯಕ್ಷರಾಗಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಮುಂಬರುವ ದಿನಗಳಲ್ಲಿ ನಾನು ಪ್ರವೀಣ್ ಗೌಡ ಅವರು ಹೇಳಿದೆ ಬೆಳಿಗ್ಗೆ, ನೆಕ್ಸ್ಟ್ ಎಲೆಕ್ಷನಲ್ಲಿ ಪ್ರೆಸಿಡೆಂಟ್ ಸೇರ್ಸ್ ನಾವು ಗೆಲ್ಲಬೇಕು, ಈಗಲಿಂದಲೇ ಪ್ಲಾನ್ ಮಾಡಬೇಕು ಅಂತ. ಅದರಿಂದ ತಾವೆಲ್ಲ ಕೂತಿರೋರನ್ನು ಕೂಡ ಧನಂಜಯ ಅವ್ರಿಗೂ ಅಷ್ಟೇ ನಾನು ವಿನಂತಿ ಮಾಡ್ಕೊಳ್ತೀನಿ, ಆಸಕ್ತಿ ವಹಿಸಿ ಏನು ಹಿಂದೆ ಮಾಡ್ಕೊಂಡು ಬಂದಿದ್ದೀರ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಕೂಡ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಶಾಲಿ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ನೀವು ಕೂಡ ಪೊನ್ನಣ್ಣನವ್ರ ಥರ MLA ಆಗೋ ತನಕ ಮತ್ತೆ ಈ ಪದವಿಯನ್ನು ಬಿಡಬೇಡಿ. ನೀವು MLA ಆಗಿ ಇನ್ನೂ 4 ಜನನ ಈ ಒಂದು ಘಟಕದಿಂದ MLA ಆಗ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅವ್ರನ್ನೂ ಕೂಡ ಕೂರಿಸಿ ಅವ್ರಿಗೆಲ್ಲ ಸಹಕಾರ ಕೊಟ್ಟು, ನಾನು ಕೂಡ ಒಬ್ಬ ವಕೀಲ, ನಾನು ಧನಂಜಯ ಅವರು ಒಂದೇ ಕಾಲೇಜಿನಲ್ಲಿ ಹೋದವರು, SJS ಲಾ ಕಾಲೇಜ್ 85 4 ದಶಕಗಳಾಗಿದೆ. ಅವ್ರದಿಂದ ಉತ್ತಮ ಸ್ನೇಹಿತರು. ಅವರು ಕೂಡ ಎಲ್ಲ ರೀತಿಯಲ್ಲಿ ಸಮಾಜದಲ್ಲಿ ಅನುಭವವನ್ನು ಪಡೆದಿದ್ದಾರೆ. ಮುಂದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರ ಅವರಿಗೆ ಸಿಗಲಿ. ನಾವೆಲ್ಲನೂ ಕೂಡ ಅವ್ರ ಜೊತೆಯಲ್ಲಿ ಪೊನ್ನಣ್ಣವರು ಹೇಳಿದ್ದಾರೆ, ಅವರು ಶಾಸಕರಾಗಿದ್ದು ಕೂಡ ಈ ಒಂದು ಘಟಕದಲ್ಲಿ ನಂದು ಕೂಡ ಜವಾಬ್ದಾರಿ ಇದೆ, ನಾನು ಈ ನಿಮ್ಮ ಸಹಕಾರವನ್ನು ಮುಂದುವರಿಸಿ ಕೆಲಸ ಮಾಡ್ತೀನಿ ಅಂತೇಳಿ. ಅದೇ ರೀತಿಯಲ್ಲಿ ತಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಬರೀ ಕಾನೂನು ಘಟಕ ಅಲ್ಲ, ಇನ್ನೊಂದು ಜೊತೆಯಲ್ಲಿ ಇದೆಯಲ್ಲ, ಅದು ಇನ್ನೂ ದೊಡ್ಡ ಘಟಕ, ಅದು ಮಾನವ ಹಕ್ಕುಗಳು. ಅದರಲ್ಲೂ ಕೂಡ ಇವಾಗ ಬರೀ ಕಾನೂನು ಸೇರಿದಾಗೆ ಜಾಸ್ತಿ ಜನ ಇದ್ದೀರ. ಅದನ್ನು ಕೂಡ ಧನಂಜಯ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ. ರಾಜ್ಯದಲ್ಲಿ ಅನೇಕರಿದ್ದಾರೆ ಗುರುಸ್ತಕ್ಕಂಥವ್ರು, ಸಮಾಜ ಸೇವಕರು. ಅದರಲ್ಲಿ ಸಮಾಜ ಸೇವಕರನ್ನ ಗುರುಸ್ತಕ್ಕಂಥ ಮುಕ್ತ ಅವಕಾಶಗಳಿರುತ್ತೆ, ಯಾರು ಬೇಕಾದ್ರೂ ಗುರುತಿಸಿ ಅವ್ರಿಗೆ ಅಧಿಕಾರ ಕೊಡ್ಬೋದು. ಸೊ ಅದನ್ನು ಕೂಡ ಬಲಪಡಿಸ್ತಕ್ಕಂಥ ಕೆಲಸದಲ್ಲಿ ಆ ಒಂದು ಘಟಕವನ್ನು ಕೂಡ ಹೆಚ್ಚಿನ ಬಲಶಾಲಿಯಾಗಿ ಮಾಡಿ ತಮಗೆ ಭಗವಂತ ಎಲ್ಲ ರೀತಿಯ ಶಕ್ತಿ ಕೊಡಿ ಅಂತೇಳಿ ಈ ಒಂದು ಪದವಿ ಗ್ರಹಣ ಸಮಾರಂಭಕ್ಕೆ ಕರೆದಿದ್ದಕ್ಕೆ ತಮ್ಮ ವಂದಿಸಿ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತು